ಸೊ ಇವತ್ತಿನ ವ್ಲಾಗಲ್ಲಿ 3 ಮಂತ್ ಹತ್ರ ಆಗ್ತಿದೆ, 3-4 ಡೇಸ್ ಅಷ್ಟೇ ಬಾಕಿ ಇದೆ. ಅದ್ರ ಜೊತೆಗೆ ಇದನ್ನು ಮಾಡೋಣ ಅಂದ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ದೀನಿ. ಬಿಕಾಸ್ ಯಾವಾಗಲೂ ಮಾಡೋಕ್ಕೆ ಇಲ್ಲಿ ಹೋಗಿ ಕೇಕೆಲ್ಲ ತೊಗೊಂಬರೋಕ್ಕೆ ತುಂಬ ಕಷ್ಟ. ಸೊ ಹಾಗಾಗಿ ಹೋಗಿ ಬರೋರು ಇರಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತಿನ ದಿನವೇ ಮಾಡೋಣ ಅಂದ್ಕೊಂಡು 2 ಶೂಟ್ನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಗಿಡ ಎಲ್ಲ ನೆಡ್ತಾಯಿದ್ದೀನಿ. ಏನೇನು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಷ್ಟಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಆ್ಯಕ್ಚುಲಿ ಇವತ್ತು ಹೊಸ ವರ್ಷ ಆಯಿತು, ನ್ಯೂ ಇಯರ್. ಟೆಂಪಲ್ಗೆ ಹೋಗೋಣ ಅಂತೇಳಿ ಟೆಂಪಲ್ಗೆ ಬಂದಿದ್ವಿ. ಇಲ್ಲಿ ಬನಶಂಕರಿ ದೇವಸ್ಥಾನ ಅಂತ ಇದೆ, ನಮ್ಮ ಮನೆಯಿಂದ 1-2 ಕಿಲೋಮೀಟರ್ ದೂರದಲ್ಲಿ. ಸೊ ಅಲ್ಲೇ ಬಂದಿದ್ದೀವಿ. ನಾವು ಹೋಗ್ಬೇಕು ಅಂದ್ಕೊಂಡಿದ್ದೆ ಒಂದು ಟೆಂಪಲ್ಲು, ನಾವು ಬಂದಿದ್ದೆ ಒಂದು ಟೆಂಪಲ್ಲು. ಏನು ಮಾಡೋಕ್ಕಾಗಲ್ಲ, ಎಲ್ಲಿಗೆ ಹೋಗ್ಬೇಕಂತಿರುತ್ತೆ ಅಲ್ಲೇ ಹೋಗಬೇಕು, ಬರಬೇಕಲ್ವಾ. ಹೋಗ್ಬೇಕು ಅಂದ್ಕೊಂಡಿದ್ದು ಕಿಂಚಮ್ಮನ ದೇವಸ್ಥಾನ ಅಂತ ಇದೆ, ಒಂದು ಟೆಂಪಲ್. ಅಲ್ಲಿಗೆ ಹೋಗಬೇಕಿತ್ತು, ಒಂದು 10-15 ಕಿಲೋಮೀಟರ್ ದೂರ. ಸರಿ, ಅದೇನು ಮಂಡೇ ಓಪನ್ ಇರಲ್ಲ ಅಂತಂದರು. ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಆದ್ವಿ. ಸಂಡೇ ಮಾಡಿರ್ತಾರಂತೆ, ಮಂಡೇ ಓಪನ್ ಇರಲ್ಲ ಅಂತಂದರು. ಆಮೇಲೆ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಪೂಜೆ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಸರಿ ಅಂತೇಳಿ ಇಲ್ಲಿಗೆ ಬಂದ್ವಿ. ಅಮ್ಮ ಫಸ್ಟ್ ಇಲ್ಲಿಗೆ ಹೋಗೋಣ ಅಂತ ಹೇಳಿದರು. ನಾನು ಬೇಡ, ಇಲ್ಲಿ ಇನ್ನೊಂದು ದಿನ ಹೋಗೋಣ, ಇವಾಗ ಅಲ್ಲಿ ಹೋಗಿ ಬರೋಣ ಅಂತೇಳಿ. ಅದಕ್ಕೆ ಹೇಳಿದ್ದು, ಎಲ್ಲಿ ಕರ್ಸ್ಕೋಬೇಕು ದೇವ್ರಂತಿರುತ್ತೆ ಅಲ್ಲಿಗೆ ಹೋಗೋಕ್ಕಾಗುತ್ತೆ, ಎಷ್ಟು ಯಾರೇನೇ ಶ್ರಮ ಪಟ್ಟರು ಕೂಡ. ಅದಕ್ಕೆ ಹೇಳೋದು. ಸೊ ವರ್ಷ ನಾವು ಹೋಗ್ತೀವಿ. ಈ ವರ್ಷ ಅಂತಲ್ಲ, ಈ ವರ್ಷ ಇವಳಿದ್ದಾಳೆ, ಅದಕ್ಕೆ ಇವಳಿಗೂ ಕೂಡ ಬ್ಲೆಸ್ಸಿಂಗ್ ಎಲ್ಲ ಸಿಗಲಿ, ನಿಮಗೂ ಕೂಡ ಬ್ಲೆಸ್ಸಿಂಗ್ ಸಿಗಲಿ ಅಂತೇಳಿ ದೇವ್ರ ಪೂಜೆ ಮಾಡಿಸೋದಕ್ಕೆ ಬಂದಿದ್ದೀನಿ. ನಿಮಗೂ ಕೂಡ ಹಾಗೆ ಶೇರ್ ಮಾಡ್ತೀನಿ. ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಇಲ್ಲಿ ಒಂದು ಆಮೆ ಥರದ್ದು ಒಂದು ಇದು ಮಾಡಿದ್ದಾರೆ. ಮೇ ಬಿ ಬನಶಂಕರಿಯಲ್ಲೂ ಇದೆ ಅನಿಸುತ್ತೆ. ಅದೇ ಇದ್ರವರು ಇಲ್ಲೂ ಕೂಡ ಅಂದರೆ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನನ ಎಲ್ಲ ದೊಡ್ಡದಾಗಿ ಕಟ್ಟಿಸಿದ್ದಾರೆ. ಸೊ ಅಲ್ಲಿ ಅವರೇ ಇದು ಮಾಡೋದು ಅಂತ ಹೇಳಿದ್ರು. ಪೂಜೆ ಅವ್ರನ್ನ ಒಬ್ಬರನ್ನ ಬ್ಯಾಂಗ್ಳೂರವ್ರನ್ನ ಇಲ್ಲಿ ಇರಿಸ್ಬಿಟ್ಟು ಪೂಜೆ ಎಲ್ಲ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ. ಸೊ ತುಂಬ ಆನಂದ್ ಗುರೂಜಿ ಅವರೆಲ್ಲ ಬಂದುಬಿಟ್ಟು ಇಲ್ಲಿ ಓಪನ್ ಮಾಡಿಬಿಟ್ಟು ಹೋಗಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಹೋಗೋಕ್ಕೆ ಅಂತ ಹೊರಟ್ವಿ. ಆಮೇಲೆ ಯಾರು ಹೇಳಿದ್ರು, ಮಗುನ ಅಲ್ಲಿ ಡೋರ್ ಹತ್ರ ಇದು ಮಾಡಿ ಅಂತೇಳಿ. ಸೊ ಅದು ಪಾಪ ನಿದ್ದೆ ಅಂದರೆ ನಿದ್ದೆ ಮಾಡ್ಕೊಂಡು ಎದ್ದು ಕೂತ್ಕೊಂಡು ಹಠ ಮಾಡ್ತಿತ್ತು. ಆ್ಯಕ್ಚುಲಿ ಸ್ವಲ್ಪ ರಗಳೆ ಮಾಡ್ತಿತ್ತು. ಸ್ವಲ್ಪ ಹಾಲೆಲ್ಲ ಅವರೇ ಏನು ಗೊತ್ತಾ, ರಗಳೆ ಮಾಡಿದಾಗ ಹಾಲು ಕೊಟ್ಟರು ಕುಡಿಯಲ್ಲ, ಏನೆಲ್ಲ ನಿದ್ದೆ ಬಂದಾಗ ಅದು ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಅದು ಬಿಟ್ಟರೆ ಶೀಸು ಕೂಟ್ ಗರ್ಲ್ ಅಂತಲೇ ಹೇಳ್ಬೋದು. ನನ್ನ ಜೊತೆ ಯಾವುದು ತೊಗೊಳಕ್ಕಾಗಲ್ಲ, ಅಮ್ಮನ ಜೊತೆನೇ ಇರ್ತಾರಲ್ವ ಅಂತೇಳಿ ಈ ಥರ ಒಂದು ಸ್ವಲ್ಪ ತೊಗೊಂಡೆ. ಸೊ ನಮಗೂ ಬೇಕಾಗುತ್ತಲ್ವ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಯಾರೋ ಹೇಳಿದ್ರು, ಬಾಗ್ಲ ಹತ್ರ ಆ ಥರ ಮಲಗಿಸಿದ್ರೆ ಅಂದರೆ ದೇವ್ರ ಹತ್ರ ಕೊಟ್ಟರೆ ಅಷ್ಟು ರಗಳೆನೂ ಮಾಡಲ್ವಂತೆ. ಯಾರ ಹತ್ರ ರಗಳೆ ಮಾಡೋ ಮಕ್ಳು ಇರ್ತಾರಲ್ವ, ಅವ್ರು ಒಳಗಡೆ ತೊಗೊಂಡು ಹೋಗಲ್ಲ ಅಂತ ಹೇಳಿದ್ರು. ಸರಿ, ಬಾಗ್ಲಲ್ಲಿ ಮಲಗಿಸಿ ಇದಾಗುತ್ತೆ ಅಂತೇಳಿ ನಮ್ಗೆ ಯಾರೋ ಹೇಳಿದ್ದು, ಬಾಗ್ಲಲ್ಲಿ ಮಲಗಿಸಿದ್ರೆ ರಗಳೆ ಮಾಡ್ತಿರ್ತಾರಲ್ಲ ಅವರು ಕಡಿಮೆ ಮಾಡ್ತಾರೆ ಅಂತೇಳಿ. ಸೊ ಏಕೆಂದರೆ ಗಲಾಟೆ ಮಾಡ್ತಿರೋದೇ ಇಷ್ಟ ಅಲ್ವ ಮಕ್ಕಳು. ಸೊ ಹಾಗಾಗಿ ಅಲ್ಲಿ ಮಲಗಿಸ್ಬಿಟ್ಟು ಸ್ವಲ್ಪ 130 ಸೆಕೆಂಡ್ ಮಲಗಿಸಿದ್ದೆ ಅಷ್ಟು. 30 ಇಲ್ಲಿನೇ ಶಿವ ವಿಗ್ರಹನೂ ಇದೆ, ಗಣೇಶನ ವಿಗ್ರಹನೂ ಇದೆ. ಮತ್ತು ಈ ಕಡೆ ಯಾವುದೋ ಇತ್ತು, ಮರ್ತೋಯ್ತು ಅಂತ ಅನಿಸುತ್ತೆ, ನೋಡಲಿಲ್ಲ, ಅಬ್ಸರ್ವ್ ಮಾಡಿರಲಿಲ್ಲ ಅನಿಸುತ್ತೆ. ಸೊ ಅದಾದಮೇಲೆ ನಾವು ಆಟೋದಲ್ಲಿ ಮತ್ತೆ ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ. ಸೊ ಮಂಡೇ ಟೈಮು ಗಾಡಿಗಳು ಓಡಾಡ್ತಿರುತ್ತೆ, ಬಟ್ ಈ ಟೈಮ್ ಓಡಾಡಿರಲಿಲ್ಲ. ಅಪ್ಪನ ಜೊತೆ ಸ್ವಲ್ಪ ಮಾತುಕತೆ. ಹೊಸಬಟ್ಟೆ ಹೊಸ ವರ್ಷದ ಶುಭಾಶಯಗಳು. ಹಳೆಲ್ಲ ಹಾಕೊಂಡಿದ್ಯಾರೇ ಹೊಸ ಬಟ್ಟೆ ಇದು ಹಳೆ ಬಟ್ಟೆ ನೋಡ್ತಾ ಇತ್ತು ನೋಡಿ ಮಗ. ಹೊಸ ಬಟ್ಟೆ ಹಳೆ ಬಟ್ಟೆ ಅಂತೆ ತಂಕೊಡ ಹಸದನವ ತಂಕೊಡನ್ನ ಅವ್ವ. ಹಳೆ ಬಟ್ಟೆ ಅಲ್ವ ಅನ್ನುವ, ಹಳೆ ಬಟ್ಟೆ ಅಲ್ವಾ ಹೊಸ ಬಟ್ಟೆ ತಾತ. ಅಲ್ಲಿಗೆ ಹೋಗ್ಬೇಕಾಯ್ತು, ಅಲ್ಲಿಗೆ ಹೋಗಿ ಬಂದ್ವಲ್ಲ ನಾವು. ಗಣೇಶ ದೇವಸ್ಥಾನಕ್ಕೆ ಹೋದ್ರು ಇಲ್ಲ. ಗಣೇಶ ಸೆಕೆ ಚಳಿ ಚಳಿ ತಳಿ ತಳಿ. ನೋಡ, ನಿಕ್ಕೊಳಕ್ಕೂ ಇಲ್ಲ, ಕುತ್ಕೊಳಕ್ಕೂ ಇಲ್ಲ. ತಾತಗೆ ಹೇಳು ಹ್ಯಾಪಿ ನ್ಯೂ ಇಯರ್, ಹೇಳು ಹ್ಯಾಪಿ ನ್ಯೂ ಇಯರ್ ಅನ್ನು. ಹೊಸ ವರ್ಷದ ಶುಭಾಶಯಗಳು ಅನ್ನಮ್ಮ. ತಾತ ಅವು ಅನ್ನಕ್ಕಲ್ಲ ಆ ನಕ್ಕಲ್ಲ. ಇವೇನು ಎಲ್ಲಿಗೆ ಹೋಯ್ತು? ಮಾಮಿಗೆ ಹೋಯ್ದ್ರಾ? ಮಾಮಿಗೆ ಹೋಯ್ದ್ರೆ ಯಾರ್ಯಾರು ಹೋಯ್ದ್ರಿ?
ಅಜ್ಜಿ ಅಜ್ಜಿ ಕಜ್ಜಿ. ಸೊ ಕೇಕಿಗೆ ಆರ್ಡ್ರ್ ಮಾಡಿ ಬಂದಿದ್ದೆ ಒಂದಿನ ಮುಂಚೆನೇ, ಇಲ್ಲೆಲ್ಲ ಮುಂಚೆನೇ ಹೇಳಬೇಕಿರುತ್ತೆ, 1-2 ಡೇಸ್ ಮುಂಚೆ. ಬಿಕಾಸ್ ನಾವು ಬರೋದು ಅವ್ರು ಮಾಡೋದು ಅದೆಲ್ಲ ಇದಾಗಿರುತ್ತೆ ಅಂತ. ಬಟ್ ತುಂಬಾ ಮಾಡಿಟ್ಟಿದ್ರು. ಆಮೇಲೆ ಮರ್ತು ಹೋಗ್ಬಿಟ್ಟು ಸುಮ್ಮನೆ ಆಟೋಗೆಲ್ಲ ಚಾರ್ಜ್ ಕೊಟ್ಕೊಂಡು ಹೋಗಿ ಮನೆಗೆ ಹೋದ್ಮೇಲೆ ನೆನಪಾಗ್ತಿದೆ. ಅಮ್ಮ ಅರ್ಜೆಂಟ್ ಮಾಡಿದ್ರು ಅಂತಲೂ ಕೇಕೆ ತೊಗೊಂಬಂದಿಲ್ಲ ಅಂತ ಅವರಪ್ಪ ಹೇಳ್ಬಿಟ್ಟಿದ್ರು. ಕೇಕೆಲ್ಲ ಕಟ್ ಮಾಡಿ ಕ್ರಿಸ್ಮಸ್ ಟೈಮಲ್ಲಿ ನೀವು ನೋಡಿರ್ಬೋದು, ಕೇಕ್ ಕಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಸೊ ನಾನು ಮಾಡಿರಲ್ಲ. ಸೊ ನ್ಯೂ ಇಯರ್ಗೆ ತಂದು ಮಾಡ್ತೀನಿ ಅಂತ ಹೇಳಿದ್ದೆ. ನಮ್ಮ ಅಗ್ಗೆ ನೋಡಿ, ಸೋಮವಾರ ಸಂತೆ ಅಲ್ವಾ, ಅಷ್ಟೊಂದು ರಶ್ ಇರುತ್ತೆ. ಬಾಕಿ ದಿನ ಖಾಲಿ ನೊಣ ಹೊಡಿತಾ ಇರುತ್ತೆ. ಅವತ್ತು ನೋಡಿದ್ರೆ ನಾವು ಬಂದಾಗ ವೀಡಿಯೋ ಮಾಡಿದಾಗ ಹೇಗಿರುತ್ತೆ ಅಂತ. ಇವತ್ತು ನೋಡಿ ಹಣ್ಣಾಗಲಿ ತರಕಾರಿ ಎಲ್ಲ ಒಂದಿನ ತೊಗೊಂಡೋಗೋಂಥ ದಿನ ಸೋಮವಾರ ಸಂತೆ ಅಂತೇಳಿ ಇದು ಒಂದು ವೀಡಿಯೋ ಮಾಡಿದ್ದೀನಿ, ನೋಡಿ ಹಿಂದೆ ಹೋಗಿ ಗೊತ್ತಾಗುತ್ತೆ. ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಕ್ಚುಲಿ ನಾನೀಗ ಒಂದು 2-3 ಇಯರ್ಸಿಂದ ಹೊಸ ಗಿಡ ನೆಡಬೇಕು, ಇಲ್ಲ ಮನೆಗೆ ತರಬೇಕು ಅಂತ ಒಂದು ಇದು ಮಾಡ್ಕೊಂಡಿದ್ದೀನಿ ನ್ಯೂ ಇಯರ್ ದಿನ. ಸೊ ಅಲ್ಲಿದ್ದರೆ ಹೋಗಿ ಪಾಟ್ ತೊಗೊಂಬರ್ತಿದ್ದೆ. ಲಾಸ್ಟ್ ಟೈಮು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಮನಿ ಪ್ಲ್ಯಾಂಟ್ನ ತೊಗೊಂಬಂದಿದ್ದೆ. ಈ ಸರಿ ಇಲ್ಲೇ ಇದ್ನಲ್ವ, ಅಮ್ಮ ಪಾಟ್ ಎಲ್ಲ ತೊಗೊಂಬಂದಿದ್ರು ಅಲ್ಲಿಂದನೇ ಬ್ಯಾಂಗ್ಳೂರಿಂದ ಹುಡುಕೊಂಡು ಎಲ್ಲ. ಸೊ ಅದಕ್ಕೆ ತುಳಸಿ ಗಿಡನ ಹಾಕ್ತಿದ್ದೀನಿ. ಒಂದೇನೋ ಒಂದು ರಿಮೆಂಬರ್ ಆಗಿರುತ್ತೆ, ಮೆಮೊರಿ ಆಗಿ. ಸೊ ಹಾಗಾಗಿ ಗಿಡನೂ ಕೂಡ ನೆಡ್ತಿದ್ದೀನಿ. ಒಂದು ಕಪ್ಪು ತುಳಸಿನೂ ನೆಡ್ತಿದ್ದೀನಿ, ಒಂದು ಬಿಳಿ ತುಳಸಿ, ಅಂದರೆ ಹಸ್ರಗದ್ದಿರುತ್ತಲ್ವ, ಕಪ್ಪು ತುಳಸಿ ಬಿಳಿ ತುಳಸಿ ಅಂತ ಹೇಳ್ತೀವಿ, ಕೃಷ್ಣ ತುಳಸಿ ಆ ಥರ ಎಲ್ಲ. ಸೊ ಅದನ್ನು ಹಾಕ್ತಿದ್ದೀನಿ. ಮಣ್ಣೆಲ್ಲ ಕೊಟ್ಟಿದ್ರು ಅಪ್ಪ, ಅದಕ್ಕೆಲ್ಲ ತುಂಬಿ ಎಲ್ಲ ಮಾಡಿ ಏನೋ ಒಂದು ರಿಮೆಂಬರೆನ್ಸ್ ಅಂತ. ಈ ಊರುಗಳಲ್ಲಿ ಏನು ಗೊತ್ತಾ, ನಾವು ಈ ಥರ ಪಾಟ್ಗೆ ಹಾಕಿ ಈ ಥರ ಮಾಡೋದಕ್ಕಿಂತ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗೇ ಬರುತ್ತೆ. ತುಳಸಿ ಗಿಡ ಅಂತಲ್ಲ, ಎಲ್ಲ ಗಿಡನೂ ಅಷ್ಟೇ. ಬಟ್ ಇವಾಗ ನೋಡಿ ನಮ್ಮಮ್ಮ ಚಪಾತಿ ಆಟ ಕವರೆಲ್ಲ ಯೂಸ್ ಮಾಡಿ ಮಾಡ್ತಿದ್ರು, ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕ್ತಾರಲ್ವ. ಸೊ ಅದಾದಮೇಲೆ ಸ್ವಲ್ಪ ಫೋಟೋ ಥೀಮ್ಗೆ, ನ್ಯೂ ಇಯರ್ ಫೋಟೋ ಥೀಮ್ ಮಾಡೋಣ ಅಂತೇಳಿ ಕಾಫಿ ಬೆಳೆ ಎಲ್ಲ ಮಾಡಿಸಿದ್ರು. ಸೊ ಇದು ನ್ಯೂ ಇಯರ್ದು ಆಗಿದ್ದರಿಂದ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾನು ಬೇಗ ಹಾಕಿದ್ದೀನಿ. ಊರಲ್ಲಿ ಹೋಗಿರೋದನ್ನೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ವೀಡಿಯೋಗಳನ್ನ. ಇದು ನ್ಯೂ ಇಯರ್ ಆಗಿದ್ದರಿಂದ ನಾನು ಸ್ವಲ್ಪ ಬೇಗ ಮಾಡಿದೆ ಅಷ್ಟೇ. ಸೊ ಕಾಫಿ ಬೆಳೆದೆಲ್ಲ, ಕಾಫಿ ಬೀಜದ್ದು, ಕಾಫಿಗೆ ಸಂಬಂಧಪಟ್ಟಂತೆ ಹೇಗೆ ಕುಯ್ತಾರೆ, ಹೇಗೆ ಮಾಡ್ತಾರೆ ಏನನ್ನೋದನ್ನೆಲ್ಲ ನಿಮಗೆ ಮುಂದಿನ ದಿನ ವೀಡಿಯೋಗಳಲ್ಲಿ ನಿಮಗೆ ನಾನು ಶೇರ್ ಮಾಡ್ತೀನಿ. ಸೊ ಇದು ನ್ಯೂ ಇಯರ್ ಆಗಿದ್ದರಿಂದ ಆ ಥೀಮಲ್ಲಿ ಫೋಟೋ ಮಾಡೋಣ ಕಾಫಿ ಬೀಜದ ಇದರಲ್ಲಿ ಅಂತೇಳಿ ಕಾಫಿ ಸೀಡಲ್ಲಿ ಮಾಡ್ತಿದ್ದೀನಿ. ಸೊ ಹ್ಯಾಪಿ ನ್ಯೂ ಇಯರ್ ಅಂಥೇಳಿ 2024 ಅಂತ ಹೇಳಿ ಅವಳನ್ನ ಮಲಗಿಸಿ ಇದು ಕೇಕೆಲ್ಲ ತೊಗೊಂಬಂದಿದ್ದೀನಿ, ಕೇಕ್ನ ಕಟ್ ಮಾಡಬೇಕಂತ. ಸೊ ಚೆನ್ನಾಗಿ ಬಂತು. ಅದಾದಮೇಲೆ ಅತ್ತೆ ಮಗಳು ಒಬ್ಬರು ಬಂದಿದ್ದರು. ಸೊ ಬಂದಿದ್ಲು, ಅವಳನ್ನು ಕೂಡ ಮಕ್ಕಳೇ ಅಲ್ವಾ. ಸೊ ಯಾರಾದ್ರೇನು, ಅವರಾದ್ರೇನು, ಇನ್ನೊಬ್ಬರು ಆದ್ರೇನು, ಮಕ್ಕಳೇ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ಮಾಡಿಕೊಂಡು, ಮಕ್ಕಳೇ ಅಂತ ಇಷ್ಟ ಆಗೋದು ದೊಡ್ಡವ್ರಿಗಿನ್ನ. ಸೊ ಅವಳೆಲ್ಲ ಆ ಕಡೆ ಈ ಕಡೆ ತಿರುಗಿದಾಗಲೆಲ್ಲ ಇವಳೆಲ್ಲ ಇದು ಮಾಡೋಳು. ನನಗೆ ಈಸಿಯಾಗಿ ಫೋಟೋ ತೆಗಿಯೋಕ್ಕೆ ಚೆನ್ನಾಗಿತ್ತು ಒಂಥರ, ಏನೋ ಒಂಥರ. ಸೊ ಇದನ್ನು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬರುತ್ತಾ ಇಲ್ವೋ, ಆಮೇಲೆ ಹೆಲ್ಪಿಗೆಲ್ಲ ಬೇಕಾಗುತ್ತೆ ಅಂತೇಳಿ. ಸರಿ ನಾನೇ ವೀಡಿಯೋಗೆಲ್ಲ ಇದು ಮಾಡಿಕೊಂಡು ಆನ್ ಮಾಡಿಕೊಂಡು ಎಲ್ಲ ಮಾಡಿದೆ. ತುಂಬ ಚೆನ್ನಾಗೂ ಕೂಡ ಬಂದಿತ್ತು. ಎಲ್ಲ ಅಂತಿದೆ ಈ ಥರನೂ ಮಾಡ್ಬೋದಾ ಅಂತೇಳಿ, ಅಂದರೆ ಇಲ್ಲಿಗೆ ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು 2024 ಅಂತ ಬರೆದೆ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದರು. ಸೊ ಬರಬೇಕು ಅಂತ ಬಂದಿಲ್ಲ, ಅವ್ರ ಅಮ್ಮನ ಮನೆಯಲ್ಲಿ ಮಗಳು ಮದುವೆ ಮಾಡಿಕೊಟ್ಟಿರೋದು ಬೇರೆ ಕಡೆ ಬೇಲೂರು ಹತ್ರ. ಸೊ ಅಲ್ಲಿ ಹಂಗಾಗಿ ಬಂದಿದ್ರು, ಹತ್ರ ಅಲ್ವಾ. ಸೊ ಹಾಗಾಗಿ ಬಂದಿದ್ದರು. ಅವಳು ನಿಮ್ಮ ಜೊತೆ ಅಲ್ಲಿ ಇಲ್ಲಿ ಒಡ್ಡಾಡ್ಕೊಂಡು ಬಂದಿದ್ದಾಳೆ ವೀಡಿಯೋದಲ್ಲಿ ಒಂದೊಂದರಲ್ಲಿ. ಅವಳೇನು ಗೊತ್ತಾ, ಅವಳು ಬಾರೆ ಆಮೇಲೆ ಇದು ಮಾಡ್ಕೊಳ್ಳೆ ಅಂದರೆ ಅವಳು ಬರಲೇ ಇಲ್ಲ. ಅವಳು ಒಂಥರ ಹೋಗ್ಬಿಟ್ಲು ಹಂಗೇ. ಆಮೇಲೆ ನಾನು ಮಾಡ್ಕೊಡ್ತೀನಿ ಅಂತೇಳಿ ಎಲ್ಲ ಮಾಡ್ಕೊಡೋದೆಲ್ಲ ಮಾಡ್ತಿದ್ಲು, ಹೆಲ್ಪ್ ಮಾಡ್ತಿದ್ಲು. ಆಮೇಲೆ ಅವಳಿಗೆ ಏನಾದರೂ ಹೇಳ್ಬಿಟ್ರೆ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ಅವಳ ಮೊಬೈಲ್ ತೊಗೊಬಂದು ಅವಳ ಮೊಬೈಲಲ್ಲೆಲ್ಲ ಫೋಟೋ ತೆಕ್ಕೊಂಡು ಚೆನ್ನಾಗಿ ತೆಗೆದಿದ್ದಾಳೆ. ಒಟ್ಟಿಗೆ ಅವಳಿಗೇನೋ ಫೋಟೋ ತೆಗಿಬೇಕು ಹಿಂಗಾದ್ರು ಅಂತೇಳಿ ಅವಳು ಖುಷಿ. ಅಯ್ಯೋ ಅವತ್ತೊಂದಿನ ಅಲ್ಲಿ ತಗೋತಿದ್ದೀವಿ, ನಾನು ಎನ್ಕಂದೆ ಇರ್ತಾಳೆ ಅಂತ ಹೇಳ್ಬಿಟ್ಟಿಲ್ಲ ಇನ್ನೂ. ಅಯ್ಯೋ ಅವನು ಬನ್ನಿ ಮಮ್ಮಿ, ಅವ್ರಿಗೆ ಏನಾರು ಹೇಳ್ಬಿಟ್ರು ಅಂತೂ ಗಾಜಿನವ ಮಕ್ಳಿಗೆ ಈಗ ಮಾಡಾಕ್ಲ ಬಳೆ.
ನಂಗೆ ಬೈದು ಕಳಿಸ್ತು ಇದೆಂತ ಬೆಂಗಳೂರು ಎಂತ ತೀರ್ಗೆಟ್ ಬೆಂಗಳೂರು. ಇವಳಿಗೆ ಇದ್ರಲ್ಲಿ ಇರ್ತಾವಲ್ಲ ಅಮ್ಮನಚ್ಚರಿ ಬಿಚ್ಚಿಬಿಟ್ಟು ಸಣ್ಣ ಇದ್ವಲ್ಲ ಅವನೇ ಹಾಕಿದ್ದೆ. ಆಮೇಲೆ ರಾತ್ರಿ ಹೋದಾಗ್ಲೂ ಆಸ್ಪತ್ರೆ ನೋಡಿ ಹಂಗಂದ ಅಯ್ಯೋ ಗಾಜಿನ ಬಳಿ ಹಾಕಿರಲ್ಲ ಅಂತವ. ಪ್ಲಾಸ್ಟಿಕ್ ಬಳಿ ಇದ್ವು ಅವತ್ತು ಬೆಂಗಳೂರಲ್ಲಿ ಹೆಂಗ್ ಕರ್ಕೋಗಿದ್ಲು ತರಕ್ಕೆ. ಈ ಕಡೆ ಇಲ್ಲಿ ಅಲ್ಲೋಡೆ ನನ್ನಲ್ಲ ಅಕ್ಕನ್ ನೋಡಕ್ಕಂದ. ನಿನ್ ಮುಖ ಕಾಣ್ತೈತಲ್ಲ ಇವಾಗ. ಅಕ್ಕನ್ ನೋಡು ಅಕ್ಕನ್ನ. ಚಿನ್ನೀನ್ ಸರಿ ಕಂದ. ಸೊ ಕೇಕ್ ತೊಗೊಂಬಂದಿದ್ದೆ. ಕೇಕ್ ನನಗೆ ಪೇಸ್ಟ್ರಿ ಇಷ್ಟ ಆಗಲ್ಲ. ಈ ಥರದ ಕೇಕ್ ಆದರೆ ಅಟ್ಲೀಸ್ಟ್ ತಿನ್ಬೋದು, ಒಳಗಡೆ ಚೆನ್ನಾಗಿರುತ್ತೆ, ಇದೊಂಥರ ಕ್ರೀಮ್ ಇರುತ್ತೆ. ಬಟ್ ಪೇಸ್ಟ್ರಿ ತಿಂದರೆ ಏನೋ ಒಂಥರ ಅಂತ ಅನಿಸುತ್ತೆ. ಒಂದೊಂದು ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ. ದ ಕೇಕ್ ಶಾಪ್ ಅಂತಲೂ ಏನೋ ಇರುತ್ತಲ್ವ ಅದರಲ್ಲೆಲ್ಲ. ಈ ನಾರ್ಮಲಾಗಿ ಇಲ್ಲೆಲ್ಲ ತಂದರೆ ಅಂತೂ ಇದೇ ಚೆನ್ನಾಗಿರಲ್ಲ, ಇನ್ನು ಅದು ಹೆಂಗಿರುತ್ತೋ ಗೊತ್ತಿರಲ್ಲ ಅಂತ ತರಲಿಲ್ಲ. ನಮ್ಮಮ್ಮ ನೋಡ್ತಿತ್ತಲ್ಲ ಈಗ ಫೋಟೋ ಗಿಟ್ಟು ತೆಗೆದ್ರೆ ನನ್ನ ಕ್ಲಬ್ ಬೈಯೋದಾಗೆಲ್ಲವ. ಈಗ ಕುತ್ಕೋ ನೋಡೋದು ರೇವಂತನ ಮೊಬೈಲ್ ಒಂದು ಇದ್ರವ್ರಿಗೂ. ಈಗೆಲ್ಲ ಬರೀ ಅದೇ. ಕಟ್ ಮಾಡೋಣ ಅಮ್ಮ. ಅಲ್ಲ ಅವಳು ಬರಲಿ, ನೀನು ಬರ್ತೀಯಾ? ಆಗ್ಲೇ ಬರಕ್ಲ ಅಂದೆ. ಕ್ಯಾಂಡ್ಲಲ್ಲಿ ಅದ್ರ ಮೇಲೆ ಬಾಕ್ಸ್ ಮೇಲೆ ಅಮ್ಮ ಫಸ್ಟ್ನೇದ್ರಲ್ಲಿ ಅವರಪ್ಪ ಇರಲಿಲ್ಲ, ಈಗಿಲ್ಲ, ಎರಡನೇದ್ರಲ್ಲಿ ಇದ್ರು. ಅಲ್ಲೇ ಕೂತ್ಕೊಂಡ್ರೆ ಏನತ್ತೆ, ಕೇಕ್ ಕಟ್ ಮಾಡೋಣ ಕೂತ್ಕ ಹಂಗೆ. ಅಯ್ಯೋ ಇರಮ್ಮ, ಈಗ ಆಡೋವರೆಗೂ ಆಮೇಲೆ ಮತ್ತೆ ಇರ್ಕೂರು ಇರು. ಅವಳು ಕಾಲ್ಗಪ್ಪ ನಮಗಿಂದು ಕೈ ಕೊಟ್ಟಾನ. ಅಪ್ಪ ಇದೆಲ್ಲ ಕುತ್ಕೊಂಡ್ರೆ ತಿನ್ನಕ್ಕೂ ಹಾಕಲ್ಲ. ದುಸುಂದ್ರಲ್ಲಿ ಹಂಗೆ ಆಗಿತ್ತು. ಇಲ್ಲ ಇದನ್ನೇ ಇಟ್ಕ, ಇದನ್ನೇ ಇಟ್ಕ. ಅದೇ ಕರೆಕ್ಟ್ ಆಗಿದೆ. ನೀನ್ ಹಿಂಗ್ ತಿರುಗ ಹಂಗೆ ಚೂರಿ ಈ ಅಜ್ಜಿನಿ ಹ್ಯಾಪಿ ಆಮೇಲೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸ್ವಲ್ಪ ಕೊಟ್ಟಿರ್ತೀನಿ ಆಮೇಲೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಅಲ್ಲಿ ಅಲ್ಲಾಡು ಚಿನಿ ಅಂತ ಇತ್ತದು. ಅಲ್ಲಿ ಇಲ್ಲಿ ಚಿನಿ ಅಲ್ಲಿ ಹೋಗಿ ಚಿನಿ ನಿನ್ನೆ ನೋಡ್ತಾಳ. ಹಾ ಅಲ್ಲಿ ಇಲ್ಲಿ ಅಮ್ಮನ ಬಡ ನಿಂತಿಲ್ಲ. ಇಲ್ಲಿ ನೋಡಿ ಮಗಳು ಅಕ್ಕ ಇಲ್ಲಿ ಬಂದರೆ ಅದು ಕೇಕ್ ನೋಡ್ತಾ ಇದ್ದದು. ಈಗ ತಿಳ್ಕತ್ತ. ಎಲ್ಲಿ ಈ ಕರೆಕ್ಟ್ ಆಯ್ತು. ಸುಮಾರು ತೆಗ್ದೀನಿ, ಯಾವ ಬೇಕು ಕಟ್ ಮಾಡ್ಕೊಡಮ್ಮ. ನಂಗೆ ಕಟ್ ಮಾಡ್ಕೊಡ್ತೀನಿ. ನಂಗೆ ಒಂದಿಗೆ ಅಂತ ಇಟ್ಟಿನಿ. ನಾನು ಚಿಪ್ಸ್ ತಿನ್ನಕ್ಕೆ ಚಿಪ್ಸ್ ತರಲಿಲ್ಲ, ಚಿಪ್ಸ್ ತರ್ತಿದ್ದೆ. ಈ ಪೇಸ್ಟಲ್ಲಿ ಈ ಕತೆ ಅಂತೇಳಿ ಅದು ತಂದ್ರು ಅದೇ ಕತೆ. ಇನ್ನು 4 ಗಂಟೆ ಆಯ್ಲ್ವಲ್ಲ, ಒಳ್ಳೆ 4 ಗಂಟೆಗೆ 4 ನಿಮಿಷ ಐತಿ. ಬೇಡ ಸಾತಮ್ಮ ಕೊಡು. ನಾವು ತಿನ್ನಕ ಮನೆ ಬೇಡ ಬೇಡ, ಮಾವು ಕೊಟ್ಬರು. ಅಣ್ಣ ಕೊಡ್ಬಾರ. ಹೋಗಿ ಮಾವು ಕೊಡೋಗೋ. ಮಾವ ತಾಳ ಅವಳು ತಂಗಿ ಬರ್ಡೇ ಅನ್ನು ಬೇಡ. ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಅನ್ನವ ಇಸ್ಕೊಳ್ಳೋ. ಚಂಗಿ ತಳವ ಎರಡು ಅವಳು ಹೇಳಲಿ ನಾ ತಿನ್ನಕ ರೆಡ್ ತಿನ್ನಕ್ಕೆ ಬೇಡ ನಂಗೆ ಬೇಡ. ಅವಳಿಗೆ ಕೊಡು. ನೀನೇ ತಟ್ಟೆ ತಗ. ಅಲ್ಲ ಅವಳಿಗೆ ಹಿಂಗೆ ಅಡ್ಡ ಪೀಸ್ ಮಾಡು ಒಂದು ಹೆಂಗಾರಾಗ್ಲಿ, ಆಮೇಲೆ ಬೇಕಾದ್ರೆ ಕೊಡೋಕ್ಕಾಗುತ್ತೆ. ಇಲ್ಲ ತಿಂತಾಳೆ ಬಿಡಮ್ಮ. ನನಗೆ ಬೇಡ. ಚಮಚ ಬೇಕಾ? ಚಮಚ ಬೇಕಾ? ಬೇಡ, ಹಂಗೆ ತಿಂತಾಳೆ ಬಿಡ. ಅವ ಹಂಗೆ ತಿನ್ನ. ಅದು ಕೇಕ್ ಒಂದು ಪೀಸ್ ಎತ್ತಿಟ್ಟಿದ್ರಿ, ಆಮೇಲೆ ಬೇಕಾದ್ರೆ ಕೇಕ್ ಅಲ್ವಾ, ಕ್ರೀಮ್ ಅಲ್ಲೇ ನಮ್ಮ ತಿಂತಾಳ. ಪೇಸ್ಟ್ರಿ ಅದಕ್ಕೆ ತಸಕ್ಲ ಕೇಕ್ ಚೆನ್ನಾಗಿ ನಂಗೆ ಇಷ್ಟನೇ ಆಗ್ಲ. ಅದಕ್ಕೆ ನಾನು ಈಗ ಈ ನಡುವೆ ಇದೇ ತರಕ್ಕೆ ಶುರು ಮಾಡಿರೋದು. ಇದಾದ್ರೆ ತಿನ್ಬೋದು. ತಟ್ಟೆ ತರಲ್ಲ, ಇನ್ನು ಅವ್ರಿಗೆ ಚಿಕ್ಕದಾಗಿ ಮಾಡು ಸಾಕು. ತಟ್ಟೆ ತರಲ್ಲ. ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ? ಯಮುನ ಆಂಟಿಯ, ದೇವಿ, ನಿಂಗಜ್ಜಿ.
ಶೆಟ್ರೊಂದು ಹಿಂಗಜ್ಜಿದ್ದು. ಯಾರ ಒಟ್ಟಿ ಈ ವಾರ ಸಾರು ಮಾಡ್ಕೊಂಡು 200 ರೂಪಾಯಿ ತರಕಾರಿ ತಗೊಂಡಿನಿ. ಬನ್ನಿ ಕಡಲೆಬೇಳೆಲಿ ಹಣ್ಣಲ್ಲಿ ಮಾಡಿದ್ಲ ಅವತ್ತು ಬಾರ ಒಳಗೆ ಬರ್ರಿ ಅದಕ್ಕೆ ಇಲ್ಲೇ ಚಪ್ಪಲಿ ಹಾಕೊಂಡು ಬಾ ಪರವಾಗಿಲ್ಲ ದಾಟ್ ಬಾರೆ ಕಡಲೆಬೇಳೆ ಗುಡ್ಡೆ ಮಾಡ್ಬೇಕು ಡಬಲ್ ಬೇಕಿಂತ ಈಗ ನಮ್ಮ ಪೂಜೆನ ಕರ್ಕೊಂಡಿದ್ದೀನಿ ಅಂತದ ತೂಕದಲ್ಲ ಇದು ಬರೀ ಇಟ್ಕೊಂಡದು ಕಾರಲ್ಲಿ ಕುಡಿಸ್ಕೊಂಡು ಅವ್ರಿಗೊಂದು ಸೀಟ್ ತರ ಬಾ ಕೊಡ್ಬೇಡ ಸುಮ್ನೆ. ಅನ್ನಪೂರ್ಣೇಶ್ವರಿ ಕರ್ಕೊಂಡು ಬಂದ್ಮೇಲೆ ಏನು ಹುಡುಗ ಬರ್ತಾನೆ 5 ಕಾಲಿಗೆ ಅವಳು ಬಿಟ್ಟಾಗೋ ಮುಂದಿನ ಶನಿವಾರ ಬತ್ತೀಯಲ್ಲ ಇರ್ತಾಳೆ ಇಲ್ಲಿ ಅವ್ರ ಅಪ್ಪ ರಾತ್ರಿಕ ಬರ್ತಾರೆ ಕರ್ಕೊಳಕ್ಕೆ ಇರಕ್ಲ ಅವಳು ಅವಳು ಇರಲ್ಲ ಈಗ ಹಾಲು ಬಿಡ್ಸಕ್ ಬಂದಾಗಿಂದ ಅವ್ರ ಅವ್ಕಿಂತ ಮುಂಚೆ ಕರ ಕುತ್ಕೊತಾಳೆ ಇಟ್ಕೊತಾಳೆ ಚಿಪ್ಸ್ ತರ ಅನ್ಕೊಂಡಿದ್ದೆ ಅಮ್ಮನ ಅವರೇ ಇರ್ತೀವಲ್ಲ ಸುಮ್ಮನೆ ಆಗ್ತೀನಿ ಕ್ಲಾಸ್ ರೂಪಾಯಿ ಗಾಡಿ ಅಂಗಡಿ ಅವ್ರ ಪಡೆಯೋದೇ ಸೂಚಿರ್ತಾವ ಬನ್ನಿ ಹಿಂಗ್ ಬನ್ನಿ ಈ ಕಡೆ ಅದು ಕೂತ್ಕೊಂಡ್ರು ಆಯ್ತು ಬನ್ನಿ ನಾನೇ ಮಾಡಿ ಬರ್ರಿ ನಿಮ್ಮ ಅಮ್ಮ ಕಲ್ದ ರಾತ್ರಿ ಎಲ್ಲ ಮೈದಾ ಅದೇ ಹೇಳೋದು ನೋಡಿ, ಅನ್ನ ಪ್ರತಿಯೊಂದು ಅನ್ನ ಅಕ್ಕಿ ಕಾಳಿನ ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತಂತೆ. ಏನು ದಾನೆ ದಾನೆ ಪೇ ಲಿಖಾ ಹೇ ಖಾನೆ ವಾಲೋ ಕಾ ನಾಮ್ ಅಂತ. ಸೊ ಇವರೆಲ್ಲ ಬರ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾರ್ಮಲಾಗಿ ಕ್ಯಾಶುಯಲಾಗಿ ನಾವು ಮಾಡ್ತಿದ್ವಿ. ಅಲ್ಲೆಲ್ಲ ಬಂದರು, ಅವ್ರಿಗೂ ಕೇಕ್ ಎಲ್ಲ ಕೊಟ್ಟು ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಇಯರ್ನ. ಖುಷಿ ಆಗುತ್ತೆ ಹಿಂಗೆಲ್ಲ ಜನ ಎಲ್ಲ ಎದ್ದು ಇದ್ಕೊಂಡು ಮಾಡಿದಾಗ. ಸೊ ತುಂಬಾ ಖುಷಿ ಆಗುತ್ತೆ. ಏನು ಸೆಲೆಬ್ರೇಟ್ ಮಾಡಬೇಕಂತಲೇ ಏನಂತ ಇಲ್ಲ, ಜನಗಳು ಬಂದು ಈ ಥರ ಇದು ಮಾಡಿಕೊಂಡು ಗ್ರ್ಯಾಂಡಾಗೆ ಮಾಡಬೇಕು ಅಂತ ಏನಿಲ್ಲ, ಖುಷಿ ಪಡ್ತಾರಲ್ವ ಒಬ್ಬೊಬ್ಬರು. ಸೊ ಅದೇ ಒಂದು ನಮಗೂ ಖುಷಿ ಅಂತ ಹೇಳ್ಬೋದು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.